ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ಸಿನ ಅಧಿಕಾರ ಹಂಚಿಕೆಯ ಈ ಸಂಘರ್ಷ ಏನಿದೆ, ಈ ವಿಷಯದಲ್ಲಿ ಒಂದು ನಿರ್ಧಾರಕ್ಕೆ ಬರೋದಕ್ಕಾಗದೆ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಂತೂ ನಿಜ. ಯಾಕಂದ್ರೆ ಒಬ್ರು ಪರ ನಿರ್ಣಯ ತಗೊಂಡ್ರೆ ಮತ್ತೊಬ್ರು ಬಂಡೇಳುವಂತಹ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಡಿಕೆಶಿ ಪರ ನಿರ್ಣಯ ತಗೋಬೇಕು ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಹೇಗೆ ಹ್ಯಾಂಡಲ್ ಮಾಡೋದು, ಸಿದ್ದರಾಮಯ್ಯನವರ ಪರವಾಗಿ ನಿರ್ಧಾರ ತಗೋಬೇಕು ಅಂದ್ರೆ ಡಿಕೆ ಶಿವಕುಮಾರ್ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡೋದು, ಇಬ್ಬರೂ ಕೂಡ ಕಾಂಗ್ರೆಸ್ಸಿಗೆ ಅವಶ್ಯಕತೆ ಇದೆ. ಹಾಗಾಗಿ ಹೈಕಮಾಂಡ್ ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಂತೂ ಸುಳ್ಳಲ್ಲ. ಅಷ್ಟಕ್ಕೂ ಈ ಪರಿಸ್ಥಿತಿಯನ್ನ ಸುಲಭವಾಗಿ ಹ್ಯಾಂಡಲ್ ಮಾಡೋದಕ್ಕೂ ಕೂಡ ಆಗದ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರಶಾಂತ್ ನಾಥು ಇದ್ದಾರೆ ಸಂಪರ್ಕದಲ್ಲಿ. ಪ್ರಶಾಂತ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಹೇಗೋ ಈ ಪರಿಸ್ಥಿತಿಯನ್ನ ನಿಭಾಯಿಸಿದೆ. ಬಟ್ ಇಂಥ ಸಿಚುವೇಶನ್ಗಳು ಬಂದಾಗ ಕಾಂಗ್ರೆಸ್ ಈ ಹಿಂದೆ ಕೆಲವು ನಿರ್ಧಾರಗಳನ್ನ ತಗೊಂಡು ಅದರಿಂದ ಏನೆಲ್ಲ ಡ್ಯಾಮೇಜ್ ಆಗಿದೆ ಅನ್ನೋದು ಕಾಂಗ್ರೆಸ್ಸಿಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ಈ ವಿಷಯದಲ್ಲಿ ಬಹಳ ಅಳೆದು ತೂಗಿ ತುಂಬಾ ತಾಳ್ಮೆಯಿಂದ ಹೆಜ್ಜೆ ಇಡ್ತಾ ಇದೆಯಾ? ಡೆಫಿನೆಟ್ಲಿ. ನೋಡಿ, ರಾಹುಲ್ ಗಾಂಧಿ ಕಳೆದ ಒಂದು ವಾರದಲ್ಲಿ ನವೆಂಬರ್ 20ರ ನಂತರ ಡಿ ಕೆ ಶಿವಕುಮಾರ್ ದಿಲ್ಲಿಯಲ್ಲಿದ್ದರೂ ಕೂಡ ಅವರು ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ರಾಹುಲ್ ಗಾಂಧಿ ಇಲ್ಲಿಯವರೆಗೆ ಕರ್ನಾಟಕದ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರೊಡನೂ ಕೂಡ ಚರ್ಚಿಸಿಲ್ಲ. ನಾವು ತುಂಬ ಉತ್ಸಾಹದಲ್ಲಿದ್ವಿ, ಇವತ್ತು ಚರ್ಚೆ ಮಾಡ್ತಾರೆ, ನಾಳೆ ಚರ್ಚೆ ಮಾಡ್ತಾರೆ, ಪಾರ್ಲಿಮೆಂಟ್ರಿ ಬೋರ್ಡ್ನ ಸೈಡ್ಲೈನ್ಸ್ನಲ್ಲಿ ಚರ್ಚೆ ಮಾಡ್ತಾರೆ ಅಂತ. ಎಲ್ಲೂ ಕೂಡ ಸೋನಿಯಾ ಗಾಂಧಿ ಆಗಲಿ ರಾಹುಲ್ ಗಾಂಧಿ ಆಗಲಿ ಕರ್ನಾಟಕದ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಟ್ರಕ್ಚರ್ಡ್ ಮೀಟಿಂಗ್ಗಳನ್ನು ಅಥವಾ ಅಭಿಪ್ರಾಯಗಳನ್ನು ಕೇಳೋದಾಗಲಿ ಮಾಡಿಲ್ಲ. ಅದರ ಅರ್ಥ ಹೈಕಮಾಂಡ್ಗೆ ಇಷ್ಟ ಇಲ್ವಾ? ಮೇ ಬಿ ಹೈಕಮಾಂಡ್ ಡೈಲೆಮಾದಲ್ಲಿದೆ. ನಾಳೆ ಏನೋ ಮಾಡಲಿಕ್ಕೆ ಹೋಗಿ ಏನೋ ಆದರೆ ಅದರ ಒಂದು ನಷ್ಟ ಸಾಧಕ ಬಾಧಕಗಳನ್ನು ಗಾಂಧಿ ಕುಟುಂಬದ ತಲೆ ಮೇಲೆ ಕಟ್ಟಲಾಗುತ್ತೆ. ಪಂಜಾಬ್ನಲ್ಲಿ ಹೀಗೆ ಆಯಿತು. ಕ್ಯಾಪ್ಟನ್ ಅಮರಿಂದರ್ ಸಿಂಗ್ರನ್ನು ತೆಗಿಬೇಕು ಅನ್ನುವ ನಿರ್ಣಯವನ್ನು ನವಜೋತ್ ಸಿಂಗ್ ಸಿದ್ದು ಒತ್ತಾಯ ಮಾಡ್ತಾಯಿದ್ರು. ಆಗ ಪ್ರಿಯಾಂಕಾ ಗಾಂಧಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ರನ್ನು ತೆಗಿಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡು ಚರಣ್ಜಿತ್ ಸಿಂಗ್ ಚನ್ನೀರನ್ನು ಮಾಡಿದರು, ನವಜೋತ್ ಸಿಂಗ್ ಸಿದ್ದುರನ್ನು ಮಾಡಲಿಲ್ಲ. ಪಂಜಾಬ್ನಲ್ಲಿ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷದ ಎದುರು ಹೇಳ ಹೆಸರಿಲ್ಲದಂತೆ ಕುಸಿದು ಹೋಯಿತು, ದಲಿತ ಮುಖ್ಯಮಂತ್ರಿಯನ್ನು ಮಾಡಿಯೂ ಕೂಡ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಅಶೋಕ್ ಗೆಹ್ಲೋಟ್ರ ಶಾಸಕಾಂಗ ಪಕ್ಷದ ಸಭೆಯನ್ನು ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ, ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹೈಕಮಾಂಡ್ಗೆ. ಮಧ್ಯಪ್ರದೇಶದಲ್ಲಿ ದಿಗ್ವಿಜಯ್ ಸಿಂಗ್ ಮತ್ತು ಕಮಲ್ನಾಥ್ರ ಮಾತು ಕೇಳಿ ಜ್ಯೋತಿರಾದಿತ್ಯ ಸಿಂಧಿಯಾರನ್ನು ಕಾಂಗ್ರೆಸ್ ಕಳೆದುಕೊಂಡ ನಂತರ ಮೊನ್ನೆ ಇಷ್ಟೊಂದು ಆ್ಯಂಟಿ ಇನ್ಕಂಬನ್ಸಿ ಇದ್ದರೂ ಕೂಡ ಕಾಂಗ್ರೆಸ್ಗೆ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಭೂಪೇಶ್ ಬಘೇಲ್ ಮತ್ತು TN ಸಿಂಗ್ದೇವ್ರ ಜಗಳವನ್ನು ಸರಿಯಾಗಿ ಬಗೆಹರಿಸದೇ ಇರುವುದಕ್ಕೋಸ್ಕರ ಛತ್ತೀಸ್ಗಢದಲ್ಲಿ ಒಳ್ಳೆ ಕೆಲಸ ಮಾಡಿಯೂ ಕೂಡ ಕಾಂಗ್ರೆಸ್ ತನ್ನ ಸರ್ಕಾರವನ್ನು ಕಳ್ಕೊಳ್ತು ಜಗಳದ ಕಾರಣದಿಂದ. TN ಸಿಂಗ್ದೇವ್ರ ಅಕ್ಕಪಕ್ಕದ 3 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕುಸಿತು. ಕಾರಣ ಏನು? ಅರೆ, ಸಿಂಗ್ದೇವ್ ಮುಖ್ಯಮಂತ್ರಿನೇ ಆಗೋಲ್ಲ, ನಾನೇ ಓಟ್ ಕೇಳಲಿ ಅಂತ ಸುಮ್ಮನೆ ಮನೆಯಲ್ಲಿ ಕುಳ್ಕೊಂಡ್ಬಿಟ್ರು. ಕರ್ನಾಟಕದಲ್ಲೂ ನಿಮಗೆ ಬೇಕಾದಷ್ಟು ನಾಯಕರಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ, ಡಿ ಕೆ ಶಿವಕುಮಾರ್ ಇದೆ, ಜಿ ಪರಮೇಶ್ವರ್ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಚಲೋರಾಯ ಸ್ವಾಮಿ ಇದ್ದಾರೆ, HC ಮಹದೇವಪ್ಪನವರು ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, MB ಪಾಟೀಲ್ ಇದ್ದಾರೆ, ಕೃಷ್ಣ ಬೈರೇಗೌಡ ಇದ್ದಾರೆ. ಅಂದರೆ ನಿಮಗೊಂದು ಲೀಸ್ಟೇ ಇದೆ. ಜನ್ರೇಷನ್ ವೈಸ್ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ನಾಯಕರ ಸಂಖ್ಯೆ ಇದೆ. ಆದರೆ ಒಂದು ತಪ್ಪು ನಿರ್ಣಯ ಕಾಂಗ್ರೆಸ್ಸನ್ನು ಒಂದು 20 ವರ್ಷ ಹಿಂದೆ ತೆಗೆದುಕೊಂಡು ಹೋದರೂ ಆಶ್ಚರ್ಯ ಇಲ್ಲ. ಯಾಕೆಂದರೆ ಒಂದು ಸಲ ನಿಜಲಿಂಗಪ್ಪ ಮತ್ತು ವೀರೇಂದ್ರ ಪಾಟೀಲ್ ಮುನಿಸಿಕೊಂಡು ಲಿಂಗಾಯತ ಮತಗಳು ದೂರ ಹೋದವು, ಹತ್ರನೇ ಬರಲಿಲ್ಲ. SM ಕೃಷ್ಣರ 5 ವರ್ಷಗಳ ಆಡಳಿತದ ನಂತರ ಒಂದು ಕಡೆ ದೇವೇಗೌಡರು, ಇನ್ನೊಂದು ಕಡೆ SM ಕೃಷ್ಣರನ್ನು ಗವರ್ನರ್ ಆಗಿ ಕಳಿಸಿ ಇನ್ಯಾಕ್ಟಿವ್ ಆಗಿ ಸಿದ್ದರಾಮಯ್ಯನವರು ಬಂದು ಒಕ್ಕಲಿಗರ ಮತಗಳು ನಿಮ್ಮ ಹತ್ರನೇ ಬರಲಿಲ್ಲ. ಈಗ ಸಿದ್ದರಾಮಯ್ಯನವರ ಕುರುಬ ಮತಗಳು ನಿಮಗೊಂದು ಅಡೆಡ್ ಅಡ್ವಾಂಟೇಜ್ ಆಗಿ 20 ವರ್ಷಗಳಿಂದ ಇದ್ದದ್ದು ದೂರ ಹೋದರೆ ಮುಂದೇನು? ಅಥವಾ ಸಿದ್ದರಾಮಯ್ಯನವರನ್ನ ಇನ್ನೊಂದು ವರ್ಷ ಮುಂದುವರಿಸಿ ಡಿ ಕೆ ಶಿವಕುಮಾರ್ ಕಾಯ್ತಾ ಕೂತ್ಕೊಂಡ್ರೆ ಒಕ್ಕಲಿಗರ ಮತಗಳು ನಿಮ್ಗೇನು 23ರಲ್ಲಿ ಬಂದು 28ರಲ್ಲಿ ಬಂದಿದ್ದಕ್ಕಿಂತ ಜಾಸ್ತಿ ಕಿತ್ಕೊಂಡು ಹೋಗ್ಬೋದು. ಹಾಗಿರುವಾಗ ಕಾಂಗ್ರೆಸ್ ಹೈಕಮಾಂಡ್ ಡೈಲೆಮಾದಲ್ಲಿದೆ. ಒಂದು ವೋಟ್ ಬ್ಯಾಂಕ್ ಏನಾಗುತ್ತೆ, ಒಂದು ನಿಮ್ಗೆ ಹ್ಯಾಂಡಲ್ ಮಾಡುವ ಶಕ್ತಿ ಉಂಟಾ, ಮೂರನೇದು ಏನು ನಿರ್ಣಯ ಮಾಡಬೇಕಾದ್ರೂ ಕೂಡ ನಿಮ್ಗೊಂದು ಅಥಾರಿಟಿ ಬೇಕು. KC ವೇಣುಗೋಪಾಲ್ ಇರಲಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಇರಲಿ, ಅದನ್ನು ಮಾಡುವಲ್ಲಿ ಸಕ್ಷಮರಿದ್ದಾರಾ? ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದಲ್ಲಿ ಏನೇ ನಿರ್ಣಯ ತೆಗೆದುಕೊಂಡ್ರು ಕೂಡ ನನ್ನ ತಲೆ ಮೇಲೆ ಬರ್ಬೋದು, ಯಾಕೆ ಇನ್ನೊಂದು ಸ್ವಲ್ಪ ದಿನ ಕಾಯೋಣ ಬಿಡು ಅನ್ನುವ ಕಾರಣದಿಂದ ಮುಂದುವರಿಸಲಾಗ್ತಾ ಇದೆ. ಬಟ್ ಎಂಡ್ ಆಫ್ ದ ಡೇ ಇನ್ ಎ ಮಂತ್ ಆರ್ 2, ಇನ್ನೊಂದು 60-70 ದಿನದಲ್ಲಿ ಈ ಒಂದು ಬಿಕ್ಕಟ್ಟಿಗೆ ಪರಿಹಾರವನ್ನು
ತಾತ್ಕಾಲಿಕ ತೇಪೆ ಕದನ ವಿರಾಮ ಅಲ್ಲ. ಹೌದು. ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪಾಲಿಸಿ ಡಿಸಿಷನ್ ಅನ್ನು ತೆಗೆದುಕೊಂಡ್ರೆ ಮಾತ್ರ ಕಾಂಗ್ರೆಸ್ಗೆ ಲಾಭ ಆಗ್ಬೋದು ಅಥವಾ ನಷ್ಟ ಆಗ್ಬೋದು. ಬಟ್ ಕಾಂಗ್ರೆಸ್ ಹ್ಯಾಸ್ ಟು ಟೇಕ್ ಎ ಕಾಲ್ ಅಂತ ಅನ್ಸುತ್ತೆ. ಒಂದು ನಿರ್ಧಾರ ಅಂತೂ ತೆಗೆದುಕೊಳ್ಳಬೇಕು. ಎಸ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.